ಆಕ್ಚುಲಿ ಲೋದವಿನ ಪ್ರೀಮಿಯರ್ ಶೋಗೆ ಸೆಲೆಬ್ರಿಟಿ ಪ್ರೀಮಿಯರ್ ಶೋಗೆ ಕರೆದಿದ್ದೀರಾ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಇಂಡಸ್ಟ್ರಿಯಲ್ಲಿ ಈ ತರ ಒಂದು ಕಾಮಿಡಿ ಶೋ ಫನ್ ಎಲ್ಲಿನೂ ಒಂಚೂರು ಮಿಸ್ ಆಗ್ದಿರ ಲೈಕ್ ತುಂಬಾ ನಕ್ಕೊಂಡು ಮಜವಾಗಿ ಕೂತಿದ್ವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಮೋರ್ ಓವರ್ ನಮ್ ನವೀನ ಆಲ್ರೆಡಿ ಎಲ್ಲರಿಗೂ ಗೊತ್ತು, ಸಿಂಗರು ತುಂಬಾ ಒಳ್ಳೊಳ್ಳೆ ಹಾಡುಗಳನ್ನ ಕೊಟ್ಟಿದ್ದೀರಾ. ಸೊ ಹಾಗಾಗಿ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಎಲ್ಲರಿಗೂ ಹೇಳೋದು ಅಂದ್ರೆ ಈ ಸಿನಿಮಾ ಲೋ ನವೀನ ಅನ್ನೋದು ಬಂದ್ ನೋಡಿ ಅಂತ ಆಶಿಸ್ತೀನಿ. ಸೊ ಮೂವಿ ತುಂಬಾ ಚೆನ್ನಾಗಿದೆ. ಇವ್ರನ್ನ ಫಸ್ಟ್ ನಾನು ಸುಮಾರು ಸಾಂಗ್ಗಳು ಕೇಳಿದೀನಿ. ಫಸ್ಟ್ ಟೈಮ್ ಇವ್ರು ಆಕ್ಟ್ ಮಾಡ್ತಿರೋದು ನೋಡ್ತಾರೆ, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೀರಾ. ಸೊ ಎಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೀರಾ. ಚೆನ್ನಾಗಿದೆ ಮೂವಿ, ತುಂಬಾ ನಗ್ತಾ ಇದ್ವಿ, ಕುತ್ಕೊಂಡು ಫುಲ್ ನಗ್ತಾನೆ ಇದ್ವಿ. ತುಂಬಾ ಫನ್ನಿ ಆಗಿದೆ, ಸಖತ್ತಾಗಿದೆ. ಬಂದೆಲ್ಲರೂ ವಾಚ್ ಲೋ ನವೀನ ಅನ್ನೋ ಸಿನಿಮಾ ತುಂಬಾನೇ ಖುಷಿ ಪಟ್ವಿ. ಸೊ ಸ್ಟಾರ್ಟ್ ಟು ಎಂಡ್ ನಾವು ನಗ್ತಾನೆ ಇದ್ವಿ. ಅದ್ರಲ್ಲೂ ನೆನ್ಪಿರೋ ಅಂತ ಕ್ಯಾರೆಕ್ಟರ್ಸ್ ಬಂದು ಪಾಲಕ್ ಅಂತ ಮತ್ತೆ ನಿಂಗಣ್ಣು ಅಂತ ತುಂಬಾನೇ ಮಜಾ ಕೊಟ್ಟಿದೆ ಈ ಕ್ಯಾರೆಕ್ಟರ್ಸ್ ಎಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಇಂತ ಸಿನಿಮಾ ಕೊಟ್ಟಿರೋದಕ್ಕೆ. ಮತ್ತೆ ಹಾಡುಗಳೆಲ್ಲ ತುಂಬಾನೇ ಚೆನ್ನಾಗಿದೆ. ಸೊ ಆಲ್ ದಿ ಬೆಸ್ಟ್ ನಿಮ್ಮ ಟೀಮ್ಗೆ ಒಳ್ಳೇದಾಗಿ. ಥ್ಯಾಂಕ್ ಯು. ಮತ್ತೆ ನಮ್ಮ ಮದರ್ ಕೂಡ ಆಕ್ಟ್ ಮಾಡಿದ್ದಾರೆ, ಇದು ಇನ್ನ ಒಂದು ಖುಷಿ ವಿಷಯ. ನಮಸ್ಕಾರ, ನಾನು ಅನ್ನಪೂರ್ಣ ಆರ್ಟಿಸ್ಟ್. ನಾನು ಹೀರೋಯಿನ್ ಅಮ್ಮನ್ ಪಾತ್ರ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ ಸಿನಿಮಾ. ನವೀನ್ ಸಜ್ಜು ಸರ್ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದಾರೆ. ಅವ್ರ ಎಫರ್ಟ್ಸ್ ಎಲ್ಲ ನಾವು ನೋಡ್ತಿದ್ವಿ ಸೆಟ್ ಅಲ್ಲಿ. ಸಿನಿಮಾ ಅಂತ ತುಂಬಾ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ನಗ್ತಾನೆ ಇರ್ತೀರಾ. ಒಂದು 3 hours ತುಂಬಾನೇ ಎಂಜಾಯ್ ಮಾಡ್ತೀರಾ. ದಯವಿಟ್ಟು ಎಲ್ಲರೂ ಥಿಯೇಟರ್ ಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್ ನಮ್ಮ ಟೀಮ್ಗೆ. ಎಲ್ಲರಿಗೂ ನಿಮ್ಮ ಪ್ರೀತಿಯ ಶ್ರೀ ಮಾಡುವ ನಮಸ್ಕಾರಗಳು. ಲೋ ನವೀನ ಸಿನಿಮಾ ನಿಜವಾಗ್ಲೂ ಅವ್ರ ಆಕ್ಟಿಂಗ್, ಹಾಡುಗಳು ಕೇಳಿ ನಾನೇ ಫ್ಯಾನ್ ಆಗಿದ್ದೆ. ಬಟ್ ಆಕ್ಟಿಂಗ್ ನೋಡಿ ನಿಜವಾಗ್ಲೂ ಇನ್ನೂ ಫ್ಯಾನ್ ಆಗ್ಬಿಟ್ಟೆ. ಒಂದು ಕನ್ನಡಕ್ಕೆ ಒಳ್ಳೆ ಸಿನಿಮಾ, ದಯವಿಟ್ಟು ಯಾರು ಮಿಸ್ ಮಾಡಬೇಡಿ, ಥಿಯೇಟರ್ಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ನಾನು ಮಾಡಿದ್ದೀನಿ ಅಂತಲ್ಲ, ಪ್ರತಿಯೊಬ್ರು ಕಷ್ಟಪಟ್ಟು ಇಷ್ಟಪಟ್ಟು ತುಂಬಾ ಅದ್ಭುತವಾಗಿ ಹಳ್ಳಿ ಸೊಗಡಿನಲ್ಲಿ ಸಿನಿಮಾ ಮಾಡಿದ್ದಾರೆ. ಅದೆಷ್ಟು ಚೆನ್ನಾಗಿ ವರ್ಕೌಟ್ ಆಗಿದೆ ಅಂದ್ರೆ ಮನುಷ್ಯರಿಗೆ ಪ್ರತಿದಿನ ಹೆಣ್ಗಾಡೋದು ಹೊಡೆದಾಡೋದು ಇದು ಇದ್ದಿದ್ದೆ. ಈ ತರ ಒಂದು ಎರಡು ಅವರು ನಾವು ನಗ್ನಗ್ತಾ ಇರ್ತೀವಿ ಅಂತ ಅಂದ್ರೆ ಅದಕ್ಕೆ ಫುಲ್ಲು ಪೈಸಾ ಉಳಿಸೋದು. ಆಗಾಗ ಇವರು ಶಂಕರ್ನಾಗ್ ಅಣ್ಣನ್ ತರ ಕಾಣಿಸ್ಕೊಂಡ್ರು. ನನ್ಗೆ ಇದು ನನ್ನೊಬ್ಳಿಗೋ ಅಥವಾ ಎಲ್ಲರಿಗೋ ನನಗ್ ಗೊತ್ತಿಲ್ಲ, ನಿಜವಾಗ್ಲೂ ಆ ತರ ಫೀಲ್ ಆಯ್ತು. ಮತ್ತೆ ಪ್ರತಿಯೊಬ್ರು ನಮ್ಮ ನಾಯಕಿ ಆಗಿರ್ಬೋದು, ನಮ್ಮ ಹೀರೋ, ನಿಜವಾಗ್ಲೂ ನನ್ನ ಮುದ್ದಿನ ಮಗ. ತುಂಬಾ ಚೆನ್ನಾಗಿ ಬಂದಿದೆ ಪಿಕ್ಚರು. ದಯವಿಟ್ಟು ಮಿಸ್ ಮಾಡ್ಕೊಂಡವ್ರು ಫೀಲ್ ಮಾಡ್ತೀರಾ, ಆತರ ಮಾಡ್ಕೋಬೇಡಿ, ಥಿಯೇಟರ್ಗೆ ಬಂದು ನೋಡಿ ಅಂತ ನಿಮ್ಮಲ್ಲಿ ಕಳಕಳೆಯಿಂದ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಮಗಳನ್ ಪಾತ್ರ ಮಾಡಿದ್ಲು. ಇವತ್ತು ಪ್ರೀತಿಯಿಂದ ನವೀನ್ ಮಾಮ ಲೋ ನವೀನ ಸಿನಿಮಾ ನೋಡ್ಬೇಕು ಅನ್ಕೊಂಡ್ ಬಂದವಳೆ. ಅಪ್ಪ ಅಮ್ಮನ್ನು ಕರ್ಕೊಂಡು ಅವಳು ಬಂದವಳೆ. ಪಿಕ್ಚರ್ ಇಷ್ಟ ಆಯ್ತಪ್ಪ? ಹೆಂಗಿತ್ತಪ್ಪ? ಎಲ್ಲ ಚೆನ್ನಾಗಿತ್ತಾ? ಚೆನ್ನಾಗಿ ನಗಾಡ್ದ ನೀನು? ಖುಷಿಯಾಗಿತ್ತ? ಖುಷಿ ಪಡ್ತಿದ್ಲು. ಫೈನಲಿ ನಂತರ ನವೀನ್ ಮಾಮನು ಚೆನ್ನಾಗ್ ಹತ್ತಿದ್ದಾರೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮೂವಿ ತುಂಬಾ ಇಷ್ಟ ಆಯ್ತು. ಚುಕ್ಕಿತಾರೆಯಿಂದಲೂ ಈ ಒಂದು ಲೋ ನವೀನ ಸಿನಿಮಾ ಬಗ್ಗೆ ನವೀನ್ ಯಾವಾಗ್ಲೂ ಹೇಳ್ತಾನೆ ಇರೋರು, ಇನ್ನೊಂದ್ ಸಾಂಗ್ ಬಾಕಿ ಇದೆ ಮೇಡಮ್, ಇನ್ನೊಂದು ಶೂಟಿಂಗ್ ಇಲ್ಲೊಂದಷ್ಟು ಮಾಡ್ಬೇಕು, ಇವಳ ಕೈಯಲ್ಲಿ ಕೋರಸ್ ಹಾಡಿಸ್ತೀನಿ, ಈ ತರದ್ದೆಲ್ಲ ಯಾವಾಗ್ಲೂ ಈ ಮೂವಿ ಬಗ್ಗೆ ಹೇಳ್ತಾ ಇರೋರು. ಸೊ ನಮ್ಗೆ ಯಾವಾಗ್ಲೂ ಒಂದು ಕ್ಯೂರಿಯಾಸಿಟಿ ಇತ್ತು, ಹೆಂಗ್ ಮಾಡಿರ್ಬೋದು ನವೀನ್ ಅಂತ ಹೇಳಿ. ಅವ್ರ ಆಕ್ಟಿಂಗ್ ಚುಕ್ಕಿತಾರೆಯಲ್ಲಿ ಇವಳ ತಂದೆ ರೋಲ್ ಮಾಡಿದಾಗ ನೋಡ್ತಾ ಇರ್ತಿದ್ವಿ, ತುಂಬಾ ನ್ಯಾಚುರಲ್ ಆಗಿ ಮಾಡ್ತೀರಾ ನವೀನ್ ಅಂತ ಹೇಳ್ತಿದ್ದೆ. ಸೊ ಒಂದು ದೊಡ್ಡ ಪರದೆ ಮೇಲೆ ನವೀನ್ ನ ಹೀರೋ ಆಗಿ ನೋಡೋದು ಒಂದು ತುಂಬಾ ಖುಷಿ ಆಯ್ತು ನಮ್ಗೆ. ಸಾಂಗ್ಸ್ ಚೆನ್ನಾಗಿದೆ, ಅವರೇ ಹಾಡಿರೋದು. ಅಂಡ್ ಯೂಶಲಿ ನಂಗೆ ಸ್ಯಾಡಿಸ್ಟ್ ಅಂತಾರೆ, ಅಷ್ಟು ಚೆನ್ನಾಗಿ ಕಾಮಿಡಿ ಇದ್ರು ಯಾಕೆ ನಗಲ್ಲ ಅಂತ. ನನ್ಗೆ ನ್ಯಾಚುರಲ್ ಆಗಿ ಅಂದ್ರೆ ನಗಿಸ್ಬೇಕು. ಈ ಮೂವಿಲಿ ಗೊತ್ತಿಲ್ಲಂಗ್ ನಗ್ತಾ ಇದೆ. ನನ್ ಗಂಡ ನನ್ ನಗೋದ್ ನೋಡಿ ಸರ್ಪ್ರೈಸ್ ಆಗ್ತಿದ್ರು, ನೀನ್ ನಗ್ತಿದ್ಯಾ ಫೈನಲಿ ಅಂತ. ಗೊತ್ತೇ ಆಗಲ್ಲ ಯಾವಾಗ ನಗೋಕ್ ಶುರು ಮಾಡ್ತೀವಿ ಅಂತ. ಸೆಕೆಂಡ್ ಹಾಫ್ ಅಲ್ಲಂತೂ ತುಂಬಾನೇ ಮಜಾ ಇದೆ, ತುಂಬಾ ಚೆನ್ನಾಗಿ ಕನೆಕ್ಟ್ ಆಯ್ತು. ಹಾನೆಸ್ಟ್ ಆಗಿ ಹೇಳ್ತಿದ್ದೀನಿ, ನವೀನ್ ಸಗದಾಗಿದೆ ಮೂವಿ. ಕುತ್ಕೊಂಡ್ ಮನ್ಸಾರೆ ಬಂದು ನಗ್ಬೋದು ಯಾರ್ ಬೇಕಾದ್ರೂ. ಕನ್ನಡದಲ್ಲೂ ಒಂದ್ ಒಳ್ಳೆ ಮೂವಿ ಬಂದಿದೆ. ಎಲ್ರು ಬನ್ನಿ, ಥಿಯೇಟರಿಗೆ ಬನ್ನಿ, ಇಂಥ ಮೂವಿನ ಗೆಲ್ಸಿ. ಆಗ ಮತ್ತಷ್ಟು ಒಳ್ಳೊಳ್ಳೆ ಮೂವಿನ ನಮ್ಮ ಕನ್ನಡಿಗರು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ್ಲೂ ಒಳ್ಳೆ ಮೂವಿ ಬರಲ್ಲ ಅಂತ ಹೇಳ್ತೀವಿ, ಬಂದಾಗ
ಥಿಯೇಟ್ರಿಗೆ ಬಂದು ನೋಡೋ ಮನ್ಸೇ ಮಾಡೋದಿಲ್ಲ ನಾವು. ಇನ್ನೆಲ್ಲೋ ಸಿನಿಮಾ ನಮ್ ಮನೆಯಲ್ಲಿ ಕೂತ್ಕೊಂಡು ಇನ್ನೆಲ್ಲೋ ನೋಡುವಾಗ ಈ ಮೂವಿ ಚೆನ್ನಾಗಿತ್ತಲ್ಲ, ನಾವ್ ನೋಡ್ಬೇಕು ಥಿಯೇಟರ್ಗೆ ಹೋಗಿ ಅಂತ ಅನ್ಕೋತೀವಿ. ಆ ತಪ್ಪು ಮಾಡ್ಬೇಡಿ. ಡೆಫಿನೆಟ್ ಆಗಿ ನಿಮ್ಗೆ ಯಾರಿಗೂ ಡಿಸಪಾಯಿಂಟ್ ಆಗಲ್ಲ. ಈ ಮೂವಿ ಸಖತ್ ಕಿಕ್ ಕೊಡುತ್ತೆ, ಮನ್ಸಾರೆ ನಗ್ತೀರಾ. ಥಿಯೇಟರ್ಗೆ ಬಂದು ನೋಡಿ, ಮಿಸ್ ಮಾಡ್ಬೇಡಿ. ನವೀನ್ ಇದು ಮನ್ಸಾರೆ ಹೇಳ್ತಿದೀನಿ. ನಾನು ಯೂಶಲಿ ಶೋ ಬಂದಾಗ್ಲಿ ಇವಳನ್ನ ಮಾತಾಡಕ್ ಬಿಟ್ಟು ಸೈಡಿಗೆ ಹೋಗ್ತಿದ್ದೆ. ಬಟ್ ಖುಷಿಯಾಗಿ ಬಂದು ಮಾತಾಡ್ತಾ ಇದ್ದೀನಿ ಅಂದ್ರೆ ನಂಗೆ ಮನ್ಸಾರೆ ನಿಜವಾಗ್ಲೂ ಇಷ್ಟ ಆಗಿದೆ. ಚೆನ್ನಾಗಿ ಮಾಡಿದಿರ ಮೂವಿ ಸರ್. ಇಂಥ ಪ್ರತಿಭೆನ ನೀವು ಸಪೋರ್ಟ್ ಮಾಡಿರೋದಕ್ಕೆ ನಿಮ್ಗೆ ನಾನು ತುಂಬಾ ಕಂಗ್ರಾಟ್ಸ್ ಹೇಳ್ತೀನಿ. ಬಿಕಾಸ್ ಅಷ್ಟು ನಂಬಿಕೆ ಇಟ್ಟು ಸಪೋರ್ಟ್ ಮಾಡೋದು ಮ್ಯಾಟರ್ ಆಗುತ್ತೆ ಸರ್. ಖುಷಿ ಆಗ್ತಿದೆ. ಇನ್ನೊಂದಷ್ಟು ಮೂವಿಗಳು ನಿಮ್ ಕಡೆಯಿಂದ ಬರ್ಲಿ, ನಮ್ಮ ಇಂಡಸ್ಟ್ರಿಗೆ ಇನ್ನೊಂದಷ್ಟು ಕೊಡುಗೆ ನಿಮ್ ಕಡೆಯಿಂದ ಸಿಗ್ಲಿ ಅಂತ ನಾನು ಕೇಳ್ಕೊತೀನಿ. ಇಟ್ಸ್ ಅ ರಿಕ್ವೆಸ್ಟ್. ಥ್ಯಾಂಕ್ ಯು ನವೀನ್, ಆಲ್ ದಿ ಬೆಸ್ಟ್. ನೀವು ಚೆನ್ನಾಗಿ ಮಾಡಿದಿರ ಇಂಥ ಒಂದು ಹೀರೋನ ಮುತ್ತು ರತ್ನನ ಹುಡುಕಿ ತೆಗೆದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಮೊದಲಿನಿಂದ ಕೊನೆವರೆಗೂ ಬಹಳ ಎಂಜಾಯ್ ಮಾಡಿದ್ವಿ. ನಾನು ಆ ಮನೆಯಲ್ಲಿ ಈ ಸಿನಿಮಾದಲ್ಲಿ ಮನೆ ಓನರ್ ಪಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದ್ರೆ ಅಡ್ವಾನ್ಸ್ ಇಲ್ದಿರ ಮನೆ ಕೊಟ್ಬಿಡ್ತೀನಿ. ಇನ್ ಮುಂದೆ ಬಂದು ಈ ತರ ಸಿನಿಮಾಗಳನ್ನ ಪ್ರೋತ್ಸಾಹ ಮಾಡಿ. ನಿಮಗೆ ನನ್ನ ರಿಕ್ವೆಸ್ಟ್, ನಿಮ್ಮಿಬ್ಬರಿಗೂ ನಾವೆಲ್ಲ ನಿಮ್ ಸಹಕಾರ ಕೊಡ್ತೀವಿ. ಇವರು ಇನ್ನು ಮುಂದೆ ಚೆನ್ನಾಗಿ ಬೆಳಿಲಿ. ಹೀರೋಯಿನ್ನು ನನ್ನ ತಮ್ಮನ ಮಗಳು. ಸೊ ಎಲ್ರು ಬಂದು ಸಿನಿಮಾ ನೋಡಿ ಮತ್ತೆ ನೋಡಿ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು. ಇಂಥ ಸಿನಿಮಾಗಳು ಜನಗಳು ಅತಿ ಹೆಚ್ಚು ನೋಡ್ಬೇಕು. ಇಂಥ ಸಿನಿಮಾಗಳನ್ನ ಗೆಲ್ಲಿಸ್ಬೇಕು. ಯಾಕೆಂದ್ರೆ ನಮ್ಮ ಸೊಗಡಿನ ಕತೆ, ನಮ್ಮ ಸಿನಿಮಾ, ನಮ್ಮ ಕಲಾವಿದ್ರು, ಇದೆಲ್ಲ ನಮ್ದು ಅನ್ನುವಂಥದ್ದು. ಈ ತರ ಸಿನಿಮಾ ಗೆದ್ರೆ, ಜನಗಳು ನೋಡಿದ್ರೆ, ಈ ತರದ್ ಇನ್ನೂ 10 ಸಿನಿಮಾಗಳು ನಾವು ಮಾಡೋದಕ್ಕೆ ಒಂದು ಸ್ಫೂರ್ತಿ ಆಗುತ್ತೆ. ಇಲ್ಲ ಅಂದ್ರೆ ನಾವು ಬಿಸ್ನೆಸ್ ಮಾಡ್ಕೊಂಡು ಆಡ್ಕೊಂಡು ಹಂಗೆ ಇರುತ್ತೆ. ಸೊ ನಮ್ ಕನ್ನಡಿಗರನ್ನ ಕೇಳ್ಕೊಳ್ಳೋದೊಂದೇ, ನಾವು ಕನ್ನಡಿಗರನ್ನೇ ಕೇಳ್ಕೊಳ್ಬೇಕು. ಇನ್ಯಾರನ್ನೂ ಕೇಳಕ್ ಆಗಲ್ಲ. ನಾವ್ ಇಲ್ಲೇ ಹುಟ್ಟಿದೀವಿ, ಇಲ್ಲೇ ಕಲಾವಿದರಾಗಿ ಬೆಳೀತಾ ಇದೀವಿ. ನಮ್ಮ ಕನ್ನಡ ಜನರು, ಕನ್ನಡಿಗರೇ ಬಂದು ನಮ್ ಸಿನಿಮಾನ ನೋಡ್ಬೇಕು. ಬೇರೆ ಭಾಷೆಗಳ ಸಿನಿಮಾ ಬಂದ್ರೆ ವಾರಕ್ಕೆ ಕೋಟಿ ಗಟ್ಲೆ ಕಲೆಕ್ಷನ್ ಆಗುತ್ತೆ. ಅದು ಕನ್ನಡಿಗರೇ ಹೋಗಿ ನೋಡುವಂತದ್ದು. ಅದೇ ಕನ್ನಡ ಸಿನಿಮಾಗಳಿಗೆ ಕನ್ನಡ ಪ್ರೇಕ್ಷಕರು ಬರ್ತಾ ಇಲ್ಲ. ಒಳ್ಳೆ ಕಂಟೆಂಟ್ ಬಂದಿದೆ, ಎಲ್ಲದಕ್ಕೂ ಬನ್ನಿ ಅಂತ ಕೇಳಲ್ಲ. ನೀವು ಅದನ್ನೆಲ್ಲ ರಿಸರ್ಚ್ ಮಾಡಿ, ಸಿನಿಮಾ ಬಗ್ಗೆ ರಿಸರ್ಚ್ ಮಾಡ್ಬಿಟ್ಟು ನೀವು ಥಿಯೇಟರ್ ಬಂದು ಸಿನಿಮಾ ನೋಡಿ, ನಿಮ್ಗೆಲ್ಲ ಖುಷಿ ಆಗುತ್ತೆ. ಹಾಗೆ ನಮ್ಮ ಡಿಜಿಟಲ್ ಮಾಧ್ಯಮ ಮಿತ್ರರು, ಮತ್ತೆ ಪ್ರಿಂಟ್ ಮಾಧ್ಯಮ ಮಿತ್ರರು, ಮತ್ತೆ ಎಲ್ಲರೂ ನಮ್ಗೆ ಕೈ ಹಿಡ್ದಿದ್ದೀರಾ. ನಮ್ ಸಿನಿಮಾನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀರಾ. ಜನಗಳಿಗೆ ತಲುಪಿಸ್ತಾ ಇದ್ದೀರಾ. ನಿಮ್ ಕೈಲಿ ಆದಷ್ಟು ಶ್ರಮ ಹಾಕಿ ತಲುಪಿಸ್ತಾ ಇದ್ದೀರಾ. ಎಲ್ಲಾ ಮಾಧ್ಯಮ ಮಿತ್ರರಿಗೂ ನಾನು ಹೃತ್ಪೂರ್ವಕ ವಂದನೆಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲೋ ನವೀನ, ಇನ್ ಮುಂದೆ ನಿಮ್ಮ ನವೀನ ಎಲ್ಲಾರು ನೋಡ್ಬೇಕು, ಹೆಚ್ಚು ಜನ ಬಂದು ನೋಡ್ಬೇಕು, ಪ್ರೋತ್ಸಾಹಿಸ್ಬೇಕು, ಮತ್ತೆ ಬೆಂತಟ್ಬೇಕು ಅಂತ ಕೇಳ್ಕೊಂತೀನಿ. ಅಡ್ವಾನ್ಸ್ ಕೊಡ್ಬೇಕಲ್ಲ, ನೋಡ್ತಾ ಇದ್ದೀನಿ. ಸುಸ್ಮಿತಾ ಒಬ್ರು ಮಾತಾಡಿದ್ರೆ ಥ್ಯಾಂಕ್ಸ್ ತುಂಬಾ ಬಂದಿದ್ದಕ್ಕೆ, ಮೂವಿ ನೋಡಿದ್ದಕ್ಕೆ. ಸೊ ನಾನು ಮತ್ತೆ ಹಸ್ಬೆಂಡ್ ಬೆಂಚಿಕ ಸ್ವಾಮಿ 35 ವರ್ಷದಿಂದ USA ನಲ್ಲಿದ್ದೀನಿ, ವಾಷಿಂಗ್ಟನ್ DC ನಲ್ಲಿ. ಆಲ್ಮೋಸ್ಟ್ 9 ವರ್ಷದಿಂದ ಅದ್ದೂರಿ ಅಂತ ಕನ್ನಡ ಮೂವಿ ನಾವೇ ಪ್ರೊಡ್ಯೂಸ್ ಮಾಡಿದ್ದು. ಅದು ಸೂಪರ್ ಹಿಟ್ ಆಯ್ತು.
ಸೊ ಈ ಚಾನ್ಸ್ ಬಂದಾಗ ನವೀನು US ಬರ್ತಾ ಇದ್ರು ಕಾನ್ಸರ್ಟ್ಸಿಗೆಲ್ಲ. ಸೊ ನವೀನ್ ಅಪ್ರೋಚ್ ನಾವು ಡಿಸ್ಕಸ್ ಮಾಡಿದ್ವಿ. ಹಿ ವಾಸ್ ಕೀನ್ ಆನ್ ಮೇಕಿಂಗ್ ದಿಸ್ ಮೂವಿ. ಅದಕ್ಕೆ ನಾವು we decided to invest in this movie. So what I want to say is, Kannada is my mother tongue. ಅದು ನನ್ನ ಮಾತೃಭಾಷೆ, favorite ಭಾಷೆ. We've been living in the US for 35 years. ಇದು ನಾವ್ ಇದನ್ನ ಮಾಡಿ ಎಕ್ಸಾಂಪಲ್ ಆಗಿ ತೋರಿಸಿ ಬೇರೆ ಫಾರಿನರ್ಸ್ಗೆ ಅವ್ರಿಗೂ ಎಂಕರೇಜ್ಮೆಂಟ್ ಆಗುತ್ತೆ. ಪ್ಲಸ್ ಆಲ್ಸೋ ಕನ್ನಡಿಗರು ಮಾಡಿ ಎಲ್ಲ ಹಳ್ಳಿ ಭಾಷೆ, ಹಳ್ಳಿ ಸೀನರಿ ಅದನ್ನೆಲ್ಲ ಎಂಕರೇಜ್ ಮಾಡ್ಬೇಕು. ಸೊ ಪ್ಲೀಸ್ ಎಲ್ಲಾರ್ಗೂ ಹೇಳಿ ನೋಡಿ ಅಂತ. ಆ ಮೂವಿ ನೋಡಿ ಅಂದ್ರೆ ತುಂಬಾ ಚೆನ್ನಾಗಿದೆ. ಮೂವಿ ಚೆನ್ನಾಗಿಲ್ಲ ನೋಡಿ ಅಂತ ಅಲ್ಲ, ನಾವು ಮೂವಿ ಇಸ್ ರಿಯಲಿ ಗುಡ್. ಸೊ ಎಲ್ಲಾರ್ಗು ಹೇಳಿ ನೋಡಕ್ ಹೇಳಿ. ಸೊ ಇದು ನಮಗೂ ಎಂಕರೇಜ್ಮೆಂಟ್ ಬರುತ್ತೆ, ನಮ್ಗೂ ಖುಷಿ ಆಗುತ್ತೆ. ನಾವು ಇನ್ವೆಸ್ಟ್ ಮಾಡಿದ್ದು, ರಿಸ್ಕ್ ತಗೊಂಡಿದ್ದು, ರಿಟರ್ನ್ಸ್ ಬಂದಿದೆ ಅಂತ. ಹಾಗೆ ನಮ್ ಕನ್ನಡ ಕಲ್ಚರ್ನ ನಾವು ಪ್ರೌಡ್ ಆಗಿ ಎಲ್ಲಾರ್ಗು ತೋರಿಸಿ ಇದನ್ನ ಇನ್ನ ಎಕ್ಸ್ಪೋಜರ್ ಬೇಕಾಗಿದೆ. ಸೊ ಪ್ಲೀಸ್ ಎಲ್ಲರೂ ಎಲ್ಲರ ಜೊತೆನೂ ಮಾತಾಡಿ ಹೇಳಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು. ಏನಾದ್ರು ಮಿಸ್ಟೇಕ್ ಅಂದ್ರೆ ಟ್ರೈ ಮಾಡಿದ್ದೀನಿ. ಈಗ ತಾನೇ ನವೀನ ಸಿನಿಮಾ ನೋಡ್ದು ಬೋಸ್ ಅಂದಾಗದೆ ನನಗೆ ಎಷ್ಟು ಖುಷಿ ಆಯ್ತಾ ಇದೆ ಅಂದ್ರೆ ಅದೇ ಬಾಸ್ ಇದ್ದೀನಿ. ಅವಾಗಿಂದ ನಾನು ನಿರ್ಮಾಪಕರು, ನಿರ್ದೇಶಕರು, ನಟರು ಎಲ್ಲರೂ ಸಕ್ಕತ್ತಾಗಿ ಆಕ್ಟಿಂಗ್ ಮಾಡೋರೆ. ಎಷ್ಟೋ ಕಡೆ ಹೊಟ್ಟೆ ಉಣ್ಣಾಗಷ್ಟು ನಗು ಬಂದದೆ. ಆಕ್ಟಿಂಗ್ ಸೂಪರ್ ಅಂದ್ರೆ ಮ್ಯೂಸಿಕ್ ಸೂಪರ್ ಆಗೈತೆ. ಮ್ಯೂಸಿಕ್ ಕೇಳಕ್ಕಾರು ನೀವು ಥಿಯೇಟರ್ಗೆ ಬಂದು ನೋಡ್ಬೇಕು. ಈಗಲೇ ಹೇಳ್ತೀವಿ, ಥಿಯೇಟರ್ಗೆ ಬಂದು ಮಿಸ್ ಮಾಡದೆ ನೋಡ್ರಿ. ಆಮೇಲೆ ದಯವಿಟ್ಟು ಇಡೀ ಟೀಮ್ ಒಂದ್ಸತಿ ದೃಷ್ಟಿ ತೆಗ್ಸ್ಕೊಡಿ, ಹುಷಾರಿರ್ತಲ್ಲ. ಪ್ಲೀಸ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ನಾನಂತೂ ಅದೇ ವೈಬಲ್ ಇದ್ದೀನಿ. ನಾಳೆ ಒಂದು ಇದೇ ಭಾಷೆಯಲ್ಲಿ ಮಾತಾಡ್ತಿರ್ತೀನಿ ನಾನು. ಆಲ್ ದಿ ಬೆಸ್ಟ್. ಅಂಜಲಿ ಸರ್, ತುಂಬ ಚೆನ್ನಾಗಿದೆ. ಹಳ್ಳಿ ಸೊಗಡಿ ಭಾಷೆ ತುಂಬ ಚೆನ್ನಾಗಿ ಬಂದಿದೆ. ಫಸ್ಟ್ ಹಾಫ್ ಅಂತೂ ಯಾರು ಹೋಯ್ತು ಅಂತಾನೆ ಗೊತ್ತಾಗಲ್ಲ. ಅಷ್ಟು ಎನರ್ಜೆಟಿಕ್. ಒಬ್ಬರೇ ಅಂತಲ್ಲ, ಬರೀ ನವೀನೊಬ್ಬರೇ ಅಂತಲ್ಲ, ಎಲ್ಲರೂ ಅಷ್ಟೇ ಚೆನ್ನಾಗಿ ಮಾತಾಡಿದ್ದಾರೆ. ತುಂಬ ಎನರ್ಜೆಟಿಕ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲ ಒಂದೇ ಲೆವೆಲಲ್ಲಿ ಮಾಡಿದ್ದಾರೆ. ಅದು ನನ್ನ ಖುಷಿ. ಮತ್ತು ಸೆಕೆಂಡ್ ಹಾಫಲ್ಲಿ ತುಂಬ ಸೀರಿಯಸ್ ಮ್ಯಾಟರ್ ಮಾಡಿದ್ದಾರೆ. ಕೊನೆಗೆ ಮತ್ತೆ ಅದನ್ನು ಕಾಮಿಡಿಯಾಗಿ ಮಾಡಿದ್ದಾರೆ. ಜೀವನ ಅಂದರೆ ಏನು ಅಷ್ಟು ಸಿಂಪಲ್ ಆಗಿ ಹೇಳಿದ್ದಾರೆ. ಎಲ್ಲ ಹಾಡುಗಳು ನೆನಪಲ್ಲಿ ಇಟ್ಕೊಳ್ಳುವಂಥದ್ದಿದೆ. ಮತ್ತು ಕಣ್ಣಿಗೆ ಹಬ್ಬ ಕೊಡುವಂಥ ಗ್ರೀನ್ರಿ ಇದೆ. ತುಂಬ ಚೆನ್ನಾಗಿದೆ. ಒಟ್ಟಿನ ಮೇಲೆ 100 ಡೇಸ್ ನೋಡಲೇಬೇಕು. ಇಂಥ ಸಿನಿಮಾಗಳು ಕನ್ನಡದಲ್ಲಿ ಬರಬೇಕು. ಆವಾಗಲೇ ಜನ ಬರ್ತಾರೆ ಅಂತ ನನ್ನ ಅನಿಸುತ್ತೆ. ಯಾರು ಬರಲ್ಲ ಥಿಯೇಟ್ರಿಗೆ, ಕನ್ನಡ ಫಿಲಮ್ ಅಂತ ನೋಡಲ್ಲ ಏನಿದೆ ಇಲ್ಲ. ಅದನ್ನು ಯಾವಾಗಲೂ ಚೆನ್ನಾಗಿ ಹೀಗೆ ತೆಗಿತಾ ಇರಲಿ. ನಾವು ಅದನ್ನು ಮಾಡ್ತಾ ಇದ್ದೀವಿ. ಸಿನಿಮಾ ತುಂಬಾ ಅಂದ್ರೆ ತುಂಬಾ ಮಜಾ ಕೊಟ್ಟಿದೆ. ನಕ್ಕು ಸಾಕಾಗೋಯ್ತು. ಬೇಸಿಕಲಿ ನವೀನ್ ಸಜ್ಜು ಸರ್ ತುಂಬಾ ಒಳ್ಳೆ ಸಿಂಗರು. ನಾನು ಅವ್ರ ಫ್ಯಾನ್. ಅವ್ರ ಲೂಸಿಯಾ ಸಿನಿಮಾ ಸಾಂಗ್ಸ್ ನ ಈಗ್ಲೂ ಕೇಳ್ತಾ ಇರ್ತೀನಿ. ಅಷ್ಟು ಹುಚ್ಚು ನನ್ಗೆ ಅವ್ರ ಸಾಂಗು. ಬಟ್ ಇವತ್ತು ಅವ್ರು ಎಷ್ಟು ಒಳ್ಳೆ ಆಕ್ಟರ್ ಅನ್ನೋದು ಈ ಸಿನಿಮಾ ಪ್ರೂವ್ ಮಾಡಿದೆ. ಸಕ್ಕತ್ತಾಗಿ ಮಾಡಿದಾರೆ ಸರ್, ಅದ್ಭುತ. ಅಂದ್ರೆ ಇವ್ರು ಆಕ್ಟ್ ಮಾಡಿಲ್ಲ, ಪರ್ಫಾರ್ಮ್ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ ಇಳಿದ್ಬಿಟ್ಟಿದ್ದಾರೆ. ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಒಳ್ಳೆ ಆಕ್ಟಿಂಗ್. ಅಂದ್ರೆ ಇವ್ರದ್ದು ಅಷ್ಟೇ, ಹೀರೋಯಿನ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್. ಡೈರೆಕ್ಷನ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಈಚ್ ಅಂಡ್ ಎವ್ರಿಥಿಂಗ್ ಒಂದು ಒಳ್ಳೆ ಸಿನಿಮಾ. ಕಂಪ್ಲೀಟ್ ಅಂದ್ರೆ ಈ ಸಿನಿಮಾ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಒಳ್ಳೆ ಮಜಾ ಕೊಟ್ಟಿದೆ. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ನಕ್ಕು ಸಾಕಾಗೋಯ್ತು. ಸಿಕ್ಕಾಪಟ್ಟೆ ಸಕಾಲಾಗಿದೆ. ಸೊ ದಯವಿಟ್ಟು ಯಾರು ಲೋ ನವೀನ ಸಿನಿಮಾನ ಥಿಯೇಟರ್ ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ, ಪಕ್ಕಾ ಮಜಾ ಮಾಡ್ತೀರಾ 100%. ಥ್ಯಾಂಕ್ ಯು.